ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನಿಮ್ಮ ಪ್ರೀತಿಯ ಲೋಹಿತ್ ಶ್ರೀ ವೈಷ್ಣವ ಮಾಡುವ ನಮಸ್ಕಾರಗಳು. ಏನಪ್ಪ ಈ ಒಂದು ವಿಡಿಯೋ ಮಾಡುವ ಉದ್ದೇಶ, ಏನು ಸಮಾಚಾರ ಅಂದರೆ, ಬರುವ ಮುಂದಿನ ತಿಂಗಳು ಜುಲೈ 19ನೇ ತಾರೀಕು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಲಂಕಾರ ತರಗತಿಯನ್ನು ಏರ್ಪಡಿಸಲಾಗಿದೆ. ಏತಕ್ಕೋಸ್ಕರ, ಯಾರಿಗೋಸ್ಕರ ಅಂದರೆ ನಿಮ್ಮೆಲ್ಲರಿಗೋಸ್ಕರ ಒಂದು ಈ ಅವಕಾಶವನ್ನು ಕೊಡಿಸುವುದಕ್ಕಾಗಿ. ಯಾಕಂದರೆ ನನಗೆ ತುಂಬ ಜನ ಕೇಳಿರೋದು ಏನೆಂದರೆ, ಗುರುಗಳೇ, ಒಂದು ವಿಗ್ರಹಕ್ಕಾಗಲಿ ಒಂದು ಕಲಶಕ್ಕಾಗಲಿ ಯಾವ ರೀತಿ ಅಲಂಕಾರ ಮಾಡಬೇಕು, ಯಾಕಂದರೆ ನೀವು ತುಂಬ ವಿಜೃಂಭಣೆಯಿಂದ ಮಾಡಿರ್ತೀರ, ಆ ರೀತಿಯಾಗಿ ನಮಗೂ ಒಂದು ಅವಕಾಶವನ್ನು ಕೊಡಿ, ನಮಗೂ ಒಂದು ಹೇಳಿಕೊಡಿ ಅಂತ ಕೇಳಿದಾಗ ನಾನು ಯೋಚನೆಯನ್ನು ಮಾಡ್ತಾ ಇದ್ದೆ, ಯಾವ ರೀತಿಯಪ್ಪ, ನನಗೆ ಸಮಯವನ್ನು ಸಿಕ್ಕುವುದಿಲ್ಲ, ಯಾವ ರೀತಿಯವರೆಗ ನಾನು ಆಲೋಚನೆಯನ್ನು ಮಾಡಿ ತದನಂತರವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ನೀಡಬೇಕು. ಇವರಿಗೆಲ್ಲರೂ ಕೂಡ ಏನಾದರೂ ಮಾಡಿ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅವರಿಗೆ ವಿಷಯವನ್ನು ತಿಳಿಸಬೇಕು, ಅವರಿಗೆ ಹೇಳಿಕೊಡಬೇಕು ಅಂತೇಳಿ ನಿರ್ಣಯ ಮಾಡಿ ಬರುವ ಮುಂದಿನ ತಿಂಗಳು 19ನೇ ತಾರೀಕು ಭಾನುವಾರ ಆಷಾಢ ಮಾಸದಲ್ಲಿ ಈ ತರಗತಿಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಒಂದು ದಿನದ ತರಗತಿ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಏನೇನು ನಾವು ಹೇಳಿಕೊಡುತ್ತೇವೆ ಅಂದರೆ, ಬೆಳಗ್ಗೆ ಒಂದು ಯಾವ ರೀತಿ ಅಂದರೆ ನಾವು ಈ ಕಲಶಕ್ಕೆ ಯಾವ ರೀತಿ ಕಡ್ಡಿಯನ್ನು ಕಟ್ಟಬೇಕು, ಮತ್ತು ವಿಗ್ರಹಕ್ಕೆ ಯಾವ ರೀತಿಯಾಗಿ ನಾವು ಒಂದು ಅಲಂಕಾರವನ್ನು ಮಾಡಬೇಕು. ನಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಕೇಳೋದು, ಗುರುಗಳೇ ನಮಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ, ನಮಗೆ ಗೊತ್ತು ಆಗುವುದಿಲ್ಲ, ನಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂತವ್ರಿಗೆ ನಾನು ಹೇಳುತ್ತೇನೆ, ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನನ್ನನ್ನು ನಂಬಿ ಬನ್ನಿ, ಖಂಡಿತವಾಗಿ ನಿಮಗೆ 100% ಫಲಿತಾಂಶವನ್ನು ನಾನು ಕೊಡುತ್ತೇನೆ. ನೀವೇ ಹೇಳ್ತೀರ, ಗುರುಗಳೇ ನಾನು ಏನೋ ಗೊತ್ತಿಲ್ದಿರ ಬಂದಿದ್ದೆ, ಆದರೆ ನಿಮ್ಮಿಂದ ನಾನು ಕಲಿತಿದ್ದೇನೆ, ನೆಕ್ಸ್ಟ್ ಎಲ್ಲರಿಗೂ ಕೂಡ ನಾನು ಕಲಿಸುತ್ತೇನೆ ಎಂದು ನೀವು ಹೇಳುತ್ತೀರಾ. ಯಾವ ರೀತಿ ಅಲಂಕಾರ ಮಾಡಬೇಕು, ಯಾವ ರೀತಿ ಟೇಬಲನ್ನು ಹಾಕಬೇಕು, ಯಾವ ರೀತಿ ಟೆಕೆಗಳನ್ನು ಜೋಡಿಸಬೇಕು, ವಿಗ್ರಹಕ್ಕೆ ವಸ್ತ್ರವನ್ನು ಹೇಗೆ ತೊಡಸಬೇಕು, ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡುವುದು ಹೇಳ್ಕೊಡಬೇಕಾಗುತ್ತದೆ. ಮತ್ತು ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯತೆ ಏನಪ್ಪ ಅಂದರೆ, ಒಂದು ಕಿರೀಟಕ್ಕೆ ನನಗೆ ತುಂಬ ಜನ ಕೇಳಿರೋದಂದರೆ, ಗುರುಗಳೇ ಆ ಕಿರೀಟ ಯಾವ ರೀತಿ ಕಟ್ಟಿದ್ದೀರಾ, ಯಾವ ರೀತಿ ಅಲಂಕಾರವನ್ನು ಮಾಡ್ತೀರಾ, ನಮಗೆ ಸ್ವಲ್ಪ ತಿಳಿಸಿ ಅಂದಾಗ, ಆದ್ದರಿಂದ ಈ ಹೆಚ್ಚು ಪ್ರಾಶಸ್ತ್ಯತೆ ಇರುವುದು ಆ ಕಿರೀಟ ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ರೆಡಿಯನ್ನು ಮಾಡಿಕೊಳ್ಬೇಕು ಹೇಳ್ಕೊಡೋಕ್ಕಾಗುತ್ತದೆ. ಆದ್ದರಿಂದ ನೀವು ಕೂಡ ಎಲ್ಲರೂ ಒಂದು ಈ ಕೆಳಗಡೆ ಕಾಣಿಸುತ್ತಿರುವ ನಂಬರಿಗೆ ನೀವು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆದಷ್ಟು ಬೇಗ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊತೀರಾ ಎಲ್ಲರೂ ಕೂಡ ಈ ಅವಕಾಶವನ್ನು ನೀಡುತ್ತೇವೆ ಎಂದು ಹೇಳಿ ಪ್ರಾರ್ಥಿಸುತ್ತೇನೆ. ಹರಿ ಓಂ.